ಏನು ಅಂದರೆ ಸರ್, ಒಂದು ಗುರುವಾರ ದಿವಸ ಆಗಬೇಕು ಅಲ್ಲಿ. ಅದರಿಂದ ಗುರುವಾರ ದಿನನೇ ದೊಡ್ಡದು ಇದು ಸರ್ಕಾರದ ಫ್ಲೆಕ್ಸ್ಗಳಿಗೆಲ್ಲ ಕಾರ್ಯಕರ್ತರು ಎಲ್ಲರೂ ಫೋನ್ ಮುಖಾಂತರ ಅವರು ಸ್ವಂತ ಇಚ್ಛೆಯಿಂದ ಬರಬೇಕು. ಯಾಕೆಂದರೆ ದೇವೇಗೌಡರು ಮನೆಯ ಒಂದು ದೇವತೆಯನ್ನ ಕಳ್ಕೊಂಡಿರೋದು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ಆದ್ದರಿಂದ ತಾವುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ನಮ್ಮ ಲೀಡರ್ಗಳು ಮೇನ್. ಅದರಿಂದ ಇಲ್ಲಿ ಆಗಮಿಸಿರುವಂಥ ಎಲ್ಲ ಲೀಡರ್ಗಳಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಏನು 31ನೇ ತಾರೀಕು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡ್ಬರಬೇಕಾಗಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ. ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ಇವತ್ತಿನ ಒಂದು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ನಾವೇನು ಚರ್ಚೆ ಮಾಡೋದನ್ನ ಕಾರ್ಯಕರ್ತರ ತಿಳಿಸ್ಕೊಡೋಕ್ಕೆ ಪತ್ರಿಕಾದ್ಯಮಕ್ಕೆ ನಾವು ಇನ್ವೈಟ್ ಮಾಡಿದ್ವಿ. ಅದಂತೆ ತಾವು ಬಂದಕ್ಕೆ ತಮಗೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ, ಏನು ನಮ್ಮದು 30ನೇ ತಾರೀಕು ಕಾರ್ಯಕ್ರಮ ಚೆನ್ನಮ್ಮವ್ರದ್ದು ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಆಗ್ತದೆ. ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮುಗಿದು ಮಾರನೆಗೆ ಅಂದರೆ 31ನೇ ತಾರೀಕು ಶುಕ್ರವಾರ ಕನಕಪುರದಲ್ಲಿ JDS ಪಕ್ಷದ ವತಿಯಿಂದ ಅಧಿಕೃತವಾಗಿ ಗೀತ ನಮನ ಮತ್ತು ನುಡಿ ನಮನ ಕಾರ್ಯಕ್ರಮ ಒಂದು ಇದರಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಅನೇಕ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ಒಂದು ಸಂಜೆ 5 ಗಂಟೆಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಮತ್ತೆ ಇನ್ನೂ ಯಾವ್ಯಾವ ರೀತಿ ಕಾರ್ಯಕ್ರಮನ ಮಾಡಬೇಕನ್ನೋದನ್ನ ಇನ್ನೂ ಮತ್ತೆ ಸುದೀರ್ಘವಾಗಿ ಡಿಸ್ಕಸ್ ಮಾಡಿ ಈಗ ಅನೇಕ ಚರ್ಚೆಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳೆಲ್ಲ ನಮಗೆ ಕೆಲವು ಒಂದು ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರ ಒಂದು ಇದನ್ನು ನಮ್ಗೆ ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲ ಸಾಮೂಹಿಕವಾಗಿ ಇದನ್ನು ಒಂದು ದೊಡ್ಡ ಕಾರ್ಯಕ್ರಮನ ಒಂದು ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಏನು ಚೆನ್ನಮ್ಮನವರು ಅಂದರೆ JDS ಪಕ್ಷ ಇವತ್ತೇನಾದ್ರೂ ಈ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟೈತೆ ಮತ್ತೆ ಮುಖ್ಯಮಂತ್ರಿ ಕೊಟ್ಟೈತೆ 2 ಬಾರಿ ಅಂತ ಹೇಳಿದ್ರೆ ಅದು ಚೆನ್ನಮ್ಮವ್ರನ್ನ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅನೇಕ ಇವತ್ತು ಬೇರೆ ಇದರಲ್ಲಿ ಮಂತ್ರಿಗಳು ಇರ್ಬೋದು, MLAಗಳು ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಆ ಕುಟುಂಬದ ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ಬಂದಂಥ ಜನಕ್ಕೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಮಮತೆ ಇವತ್ತು ಕೂಡ ಯಾರು ಕೂಡ ಮರೆಯಲಿಕ್ಕಾಗದೇ ಇಲ್ಲ. ನಮ್ಮ ಪಾರ್ಟಿಲಿ ಇರ್ಬೋದು, ಬೇರೆ ಪಾರ್ಟಿಗೆ ಹೋಗಿರ್ಬೋದು, ಅವರು ಕೂಡ ಇವತ್ತು ಆ ಒಂದು ನೆನಪಿಸ್ತಾರೆ. ಅವರ ಒಂದು ಭಾವನೆ, ಅವರ ಒಂದು ಮಮತೆ, ಅವ್ರು ಕೊಟ್ಟ ಊಟ, ಅವ್ರು ನೋಡ್ಕೊಂಡಂಥ ರೀತಿ, ಅವ್ರದೇ ಒಂದು ತ್ಯಾಗ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳೋಗಿಸ್ತೀವಿ. ಯಾಕಂದ್ರೆ ಯಾವುದೇ ಅವರಲ್ಲಿ ಕಲ್ಮಶನೂ ಇಲ್ಲ, ದ್ವೇಷ, ಹಸುವೇನೂ ಇರಲಿಲ್ಲ. ನಾನು ಒಂದೇ ತರ ಪ್ರೀತಿ, ವಿಶ್ವಾಸದಿಂದ ಕುಟುಂಬಕ್ಕೆ ನಾವೇ ಕಣ್ಣಾರ ನೋಡಿದಂತ, ನಾವೇ ಅನುಭವಿಸಿದಂಥ ಸಂದರ್ಭ, ಓದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ತಿಂಡಿ ಎಲ್ಲ ಅವರೇ ಕೂಡ ತಂದು ಮಡಗ್ತಾ ಇರೋರು. ಇವಾಗ ಮಾಡಿದೆ, ನಿನ್ನೆ ಸಂಜೆ ಮಾಡಿದೆ, ಯಾರೋ ದೇವ್ರಿಗೆ ಹೋಗಿ ಬಂದು ಕೊಟ್ಬಿಟ್ಟು ಹೋದ್ರು, ಇದು ಹೋಗ್ಬಿಡ್ತದೆ 3 ದಿನದಿಂದ, ನಿಮ್ಗೆ ತಾನೇ ಇರ್ಬೇಕದು, ನಿಮಗೂ ಸೇರ್ಲಿ ಅಂತ ತಂದು ಮಡಗ್ತಾನೆ ಇರೋರು. ಏನಾದ್ರು ಅವರು ಭಟ್ರು ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಅವರೇ ಹೋಗಿ ಕಾಫಿ ತಿಂಡಿ ಮಾಡ್ಕೊ ಬರ್ತಾ ಇದ್ರು. ದೇವೇಗೌಡರು ಸಾಹೇಬರು ಕುತ್ಕೊಂಡು, ನೋಡು ಕನಕಪುರ ಲೀಡರ್ ಬಂದವ್ರೆ, ಏನಾರು ಇದ್ದದೆ ಅಂತಂದ್ರೆ ನಾನೇ ಮಾಡ್ಕೊ ಬರ್ತೀನಿ ಇರ್ರಿ ಅಂತ ಬಂದು ಮಾಡೋದು. ಅಂಥ ಒಂದು ತ್ಯಾಗ, ಅಂಥ ಒಂದು ಇದು ನಾವು ಎಲ್ಲೂ ಕೂಡ ನೋಡೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಅಂಥ ಒಂದು ಇದನ್ನ ನಾವು ಕಣ್ಣಾರೆ ನೋಡಿದಂಥ ದೃಶ್ಯಗಳವು. ಅಂಥ ಒಂದು ತಾಯಿನ ಒಂದು ಕಾರ್ಯಕ್ರಮವನ್ನು ನಾವು ಕನಕಪುರದಲ್ಲಿ ವಿಶೇಷ ರೀತಿಯಾಗಿ ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ಮಾಡೋಣ ಅದನ್ನೆಲ್ಲ ಅಂತೇಳಿ ನಾವೇನು
ಕನಕಪುರ ತಾಲೂಕಿನಾದ್ಯಂತ ಎಲ್ಲ ಲೀಡರ್ಗಳಿಗೂ ಕೂಡ ನಾವು ತಿಳಿಸಿಕೊಟ್ಟು ಕೆಲವೊಂದು ಲೀಡರ್ಗಳು ಮಾತ್ರ ನಾವಿಲ್ಲಿ ಇನ್ವೈಟ್ ಮಾಡಿ ಅದರ ಪ್ರಕಾರನೇ ಏನು ಯಾರ್ಯಾರು ಯಾವ್ಯಾವ ರೀತಿ ಸಹಮತವನ್ನು ಮತ್ತೆ ಕೆಲವೊಂದು ಇದನ್ನ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮನ ಈ ರೀತಿ ಮಾಡಬೇಕು ಅಂತ ಹೇಳಿ ಫೋನ್ ಮುಖಾಂತರನೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅನೇಕ ನಾಯಕರುಗಳು ಕಾರಣಾಂತರದಿಂದ ಅವರವ್ರ ಕೆಲಸ ಕಾರ್ಯದಿಂದ ಅರ್ಜೆಂಟ್ ಹೇಳೋದ್ರಿಂದ ಇದಾಗಲಿಲ್ಲ. ಅವರು ಕೂಡ ಹೇಳಿದ್ದಾರೆ ಎಲ್ಲ ಸಹಮತ ನಾವು ಕೊಡ್ತೀವಿ, ನೀವೆಲ್ಲ ಯಾವ ರೀತಿ ಮಾಡಬೇಕು ಹೇಳ್ತಾರೆ. ಇನ್ನ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಕನಕಪುರ ತಾಲೂಕಿನಲ್ಲಿ ಒಂದು ವಿಜೃಂಭಣೆಯಿಂದ ಆ ಮಾತಾಯಿಯ ಒಂದು ಕಾರ್ಯಕ್ರಮವನ್ನ ಒಂದು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತೆ ನಮ್ಮ ತಾಲೂಕು ಎಲ್ಲ ಮುಖಂಡರುಗಳು ಅವತ್ತು ಬರಬೇಕು ಅಂತ ನಿಮ್ಮ ಒಂದು ಪತ್ರಿಕೋದ್ಯಮ ಮತ್ತೆ ಏನು ಅದ್ರ ಮುಖೇನ ಸೋಷಿಯಲ್ ಮೀಡಿಯಾ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ನಿಮ್ಗೆಲ್ಲ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ನಿಮ್ಮನ್ನ ನಾವು ಭಾವಿಸ್ತೇವೆ ಮತ್ತೆ ಕೇಳ್ಕೊಳ್ತೀವಿ. ತಮ್ಮಲ್ಲಿ ಒಂದು ಮನವಿ ಕೂಡ ಮಾಡ್ಕೊಳ್ತೀವಿ. ನಿಮ್ಮ ಒಂದು ಹಿನ್ನೆಲೆಯಲ್ಲಿ ಈಗ ಆಗ್ತಕ್ಕಂಥ ಕಾರ್ಯಕ್ರಮನ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಪ್ರತಿ ಸಾರ್ವಜನಿಕರು ತಲುಪುವಂಥ ವ್ಯವಸ್ಥೆ ನಿಮ್ಮಿಂದ ಆಗಲಿ ಅಂತ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಕೂಡ ಮಾಡ್ಕೊಂಡು ನಿಮ್ಮ ಪತ್ರಿಕೋದ್ಯಮ ಮುಖೇನ ಎಲ್ಲ ನಮ್ಮ JDS ಕಾರ್ಯಕರ್ತರಿಗೂ ಸಾರ್ವಜನಿಕರಿಗೂ ಕಾರ್ಯಕ್ರಮಕ್ಕೆ ತಾವು ಎಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿ ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ಈ ದಿನ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ದೈವದೀನರಾದ ಇವತ್ತಿಗೆ 4 ದಿನ ಅವರ ಪುಣ್ಯಸ್ಮರಣ ಕಾರ್ಯಕ್ರಮ ಮತ್ತು ನುಡಿನಮನ ಗೀತ ಗಾಯನ ಕಾರ್ಯಕ್ರಮವನ್ನು ದಿನಾಂಕ 31/7/2026 ಶುಕ್ರವಾರ ಸಂಜೆ 5 ಗಂಟೆಗೆ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಶಿವರಾವ್ ಉಮೇಶ್ ಮತ್ತು ತಂಡದವರಿಂದ ಗೀತ ಗಾಯನ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡಿ 31ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಕನಕಪುರ ತಾಲೂಕಿನ ಪರಮ ಪೂಜ್ಯರು ದೇಗುಲಮಠ, ಮರಳೇಗವಿ ಮಠ, ಶಿವಗಿರಿ ಕ್ಷೇತ್ರದ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ತೀರ್ಮಾನಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವುಗಳು ಮಾಧ್ಯಮ ಮಿತ್ರರು ಆಗಮಿಸಿ ಏನು ನಾವು 31ನೇ ತಾರೀಕು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಆ ಕಾರ್ಯಕ್ರಮವನ್ನು ಪ್ರಚಾರ ಕೊಡುವುದರ ಮುಖಾಂತರ ತಾಲೂಕಿನ ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆ ಎಲ್ಲ ಹೋರಾಟಗಾರರು, ಪ್ರಗತಿಪರ ಸಂಘಟನೆಗಳು, NDA ನಮ್ಮ ಪಕ್ಷದ BJP ಮುಖಂಡರುಗಳು, JDS ಪಕ್ಷದ ಮತ್ತು ದೇವೇಗೌಡರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ಏನು ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂಥ, ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಚೆನ್ನಮ್ಮನವರ ಯಜಮಾನರು ಸನ್ಮಾನ್ಯ ದೇವೇಗೌಡರು, ಅವ್ರ ಮಗ HD ಕುಮಾರಸ್ವಾಮಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿ ಅವರ ಸೇವೆಯನ್ನು ನೆನಪಿಸಿಕೊಳ್ಳೋಕ್ಕೋಸ್ಕರ ನಾವು ಚೆನ್ನಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ತಿಳಿಸ್ತಾ ನುಡಿನಮನ ಗೀತ ಗಾಯನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವುಗಳು ಪ್ರಚಾರ ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇರುವಂಥ JDSನ ಪಕ್ಷದ ಹಿರಿಯ ಮುಖಂಡರಿಗೆಲ್ಲ ವಂದನೆ ಸಲ್ಲಿಸುತ್ತಾ ಈ ದಿನ ನಾವು ಚೆನ್ನಮ್ಮನವರ ಸ್ಮರಣಾರ್ಥವಾಗಿ ನುಡಿನಮನ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿಸಬೇಕಾಗಿರೋದು ನಿಜವಾಗ್ಲೂ ಒಂದು ಅವಿಸ್ಮರಣೀಯ ದಿನ. ಚೆನ್ನಮ್ಮನವರು, ದಿವಂಗತ ಚೆನ್ನಮ್ಮನವರು, ಅವರ ಕುಟುಂಬದ ಸಾಧನೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರ ಒಂದು ತ್ಯಾಗ ಮತ್ತು ಕುಟುಂಬದ ಹೊಣೆ ಹೊತ್ತು
ಅವರು ಆ ದೇವೇಗೌಡರಿಗೆ ಎಷ್ಟು ಸಕಲ ಸೌಕರ್ಯಗಳನ್ನು ಒದಗಿಸಿ ಅವರ ಪೂಜೆ ಪುರಸ್ಕಾರಗಳನ್ನು ಮಾಡಿ ಆ ತಾಯಿ ಆ ಒಂದು ಏನು ಆಸೆ ಆಕಾಂಕ್ಷೆಗಳನ್ನ ಬದಿಗೊಟ್ಟು ಅವರು ಹೆಚ್ಚಿನ ರೀತಿ ಅವರಿಗೆ ಸಹಕಾರ ಕೊಟ್ಟು ಅವರು ಪ್ರಧಾನಿ ಆಗಲಿಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಮಹಾನ್ ತಾಯಿ. ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತದೆ ಅಂತ ಹೇಳೋದಕ್ಕೆ ನಾವು ಸುಮ್ಮನೆ ಕೇಳ್ತಾ ಇದ್ವಿ. ಆದರೆ ಈ ತಾಯಿನ ನೋಡಿ ನಿಜವಾಗ್ಲೂ ಆ ಪದಕ್ಕೆ ನಿಜವಾದ ಅರ್ಥ ಸಿಕ್ಕಿದೆ ಅಂತೇಳಿ ನಾನು ಕೂಡ ಇವತ್ತು ಭಾವಿಸ್ತಾ ಇದ್ದೀನಿ. ಒಂದು ನಿಜವಾದ ಅಂಥ ಸ್ವಾರ್ಥ, ಯಾವುದೇ ಆದಂಥ ರಾಜಕೀಯದ ಅಭಿಲಾಷೆ ಇಲ್ಲದೆ ಮತ್ತು ಒಡವೆ ವೈಡೂರ್ಯಗಳ ಅಭಿಲಾಷೆ ಇಲ್ಲದೆ ನಿಜವಾದಂಥ ಸಾಮಾಜಿಕವಾಗಿ ಒಂದು ಸಾರ್ಥಕ ಜೀವನ ಮತ್ತು ಸರಳ ಜೀವನವನ್ನು ಸಾಧಿಸಿ ತೋರಿಸಿಕೊಂಡಂಥ ಆ ಮಹಾನ್ ತಾಯಿಯ ಪುಣ್ಯಸ್ಮರಣೆಗೆ ನಾವೆಲ್ಲ ಭಾಗಿಯಾಗ್ತಾ ಇರೋದು ಬಹಳ ಒಂದು ಸುದಿನ. ಮತ್ತು ಅವರ ಮಕ್ಕಳುಗಳಿಗೆ ಈ ರಾಜ್ಯನ ಮುಖ್ಯಮಂತ್ರಿಯಾಗಿ, ಸಚಿವರಾಗಿ ಮತ್ತು ಅವರ ಕುಟುಂಬಕ್ಕೆ ಒಂದು ದೊಡ್ಡ ಬುನಾದಿಯಾಗಿ ಅವರಿಗೆ ಸಂಸ್ಕೃತಿ ಸುಸಂಸ್ಕೃತ ಕಳಿಸಿಕೊಟ್ಟಂಥ ಒಂದು ಹೆಜ್ಜೆಯ ಗುರುತು ಆ ನನ್ನ ತಾಯಿಗೆ ನಿಜವಾಗ್ಲೂ ಇರ್ತದೆ. ಆ ಒಂದು ಮಹಾನ್ ತಾಯಿಯ ಪ್ರೇರೇಪಣೆ ಎಲ್ಲರಿಗೂ ಕೂಡ ಆಗಲಿ. ನಾವು ಕೂಡ ಅದನ್ನು ನಿಜವಾಗ್ಲೂ ಸ್ಮರಿಸುತ್ತಾ ಅವರನ್ನು ಮುಂದಿನ ಹೆಜ್ಜೆಯಾಗಿ ಇಟ್ಕೊಂಡು ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ತಾ ಇರೋದನ್ನು ತುಂಬ ಧನ್ಯವಾದಗಳು. ಮಾತಾಡೋಂಥ ಅವಶ್ಯಕತೆ ಕೊಟ್ಟಿಗೆ ಎಲ್ಲರಿಗೂ ನಾನು